ಲೋಕಕ್ಕೆಲ್ಲ ಇಬ್ಬನಿ ಅಂತಕ್ಕಂಥದ್ದನ್ನಾಗಿ ಅದನ್ನು ಅಮೃತವಾಗಿ ಕೊಡ್ತಕ್ಕಂಥವ್ರು ಮಹಾರಾಜ. ಚಂದ್ರನಿಂದ ಅಮೃತ ಅಂತಕ್ಕಂಥದ್ದು ಬೀಳಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಬೆಳೆಯುವಂತ ಬೆಳೆಗೆ ಅದು ಸುಳಿಕಿತ್ತು ಫಲನೆ ಬಿಡಲ್ಲ ಮಹಾರಾಜ. ರಾಗಿ, ಭತ್ತ, ಹಣ್ಣು, ಹಂಪಳ ಯಾವುದೇ ಆಗಿರಲಿ, ಯಾವುದೇ ಕಬ್ಬು, ಯಾವ ತೆಂಗಿನ ಮರವಾಗಿರ್ಲಿ, ಅದು ಸುಳಿಕಿತ್ತು ಫಲ ಬಿಡ್ಬೇಕಂದ್ರೆ ಆ ಚಂದ್ರನಿಂದ ಅಮೃತ ಅಂತಕ್ಕಂಥ ಬಿದ್ರೆ ಮಾತ್ರ ಸುಳಿಕಿತ್ತು ನಮಗೆಲ್ಲ ಫಲವಾಗಿ ಸಿಗುತ್ತೆ ಮಹಾರಾಜ. ನಮಗೆ ಆಹಾರ ಧಾನ್ಯವಾಗಿ ಸಿಗುತ್ತೆ ಮಹಾರಾಜ, ನಮ್ಗೆ ಹಣ್ಣು ಹಂಪಳಗಳು ಸಿಗುತ್ತೆ ಮಹಾರಾಜ. ಅದರಿಂದ ಚಂದ್ರದೇವರಿಗೆ ನೈವೇದ್ಯ ಇಷ್ಟವಾಗಿರ್ತಕ್ಕಂಥದ್ದು ಮಹಾರಾಜ. ಯಾರು ಅಕ್ಕಿ ನಿಟ್ಟು, ಯಾರು ಗಂಧ ಚಂದ್ರವನಿಕ್ಕಿ ಫಲ ಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಚಂದ್ರದೇವರನ್ನು ಪೂಜೆ ಮಾಡುತ್ತೆ ಆದ್ರೆ ಅವರು ಕೂಡ ಬೇಕಾದಷ್ಟು ಮಾನವರಿಗೆ ಫಲವನ್ನು ಕೊಟ್ಟು ಕಾಪಾಡ್ತಾರೆ ಮಹಾರಾಜ ಅಂತ ಹೇಳಿ ಎರಡನೇ ಪಂಡಿತ ಬರೆದಿದ್ದಾರೆ. ಆವಾಗ ರಾಜರು ಚಂದ್ರದೇವರ ಪೂಜೆ ನಡೀಲಿ ಅಂತ ಹೇಳಿ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಮೂರನೇ ಪಂಡಿತ ಬರೆದಿದ್ದಾರೆ ಮಹಾರಾಜ. ನಾವು ಮಂಗಳ ದೇವರು ಅಂದ್ರೆ ಅಂಗಾರಕ ದೇವರು ಮಹಿಮೆ ಅಂತೀವಿ, ಕೇಳಿ ಮಹಾರಾಜ ಅಂತೇಳಿ ಪೂಜನೆ. ತೊಂದರೆ ಇಲ್ಲ. ಎತ್ತ ಕಡೆ ನೋಡಿದ್ರು ಕೂಡ ಹಣ್ಣು ಹಂಪಳ ಎಲ್ಲ ಕೂಡ ತುಂಬಿ ತುಳುಕ್ತಾ ಇದೆ. ತುಪ್ಪ ಅನ್ನವೇ ಇದೆ ಅಂದ್ರೆ ಆರೋಗ್ಯವಾಗಿ ಒಂದು ಚೆಂದಾಗಿಲ್ಲ ಅಂದ್ರೆ ನಮಗೆ ಏನೆಲ್ಲ ಮಾಡಿ ಮಡಿದ್ರು ನಮ್ಮ ಮುಂಚೆನೆ ಅದು ಒಂದು ತುತ್ತು ಕೂಡ ನಮ್ಮ ಒಳಗೆ ಹೊಟ್ಟೆ ಒಳಗೆ ತಗೊಳಕ್ ಆಗುದಿಲ್ಲ. ಒಂದು ವೇಳೆ ನಾವು ಅದನ್ನ ತಿಂದುಬಿಟ್ಟು ಅಂದ್ರೆ ಅಂಗಾರಕ ದೇವರು ಕೆಟ್ಟವರು ಆಗವರೇ ಅಂದ್ರೆ ತಿಂದಿರುವ ಅನ್ನ ಕೂಡ ಜೀರ್ಣ ಆಗುತ್ತೆ, ಹಾಗೆ ಬರ್ತದೆ ಮಹಾರಾಜ. ಅದರಿಂದ ಯಾವ ಮಂಗಳ ದೇವರಿಗೆ, ಯಾವ ಅಂಗಾರಕ ದೇವರಿಗೆ ನೈವೇದ್ಯ ಇಷ್ಟವಾಗಿರ್ತಕ್ಕಂಥದ್ದು, ಯಾರು ತೊಗರಿ ಬೇಳೆಯನ್ನಿಟ್ಟು, ಯಾರು ಗಂಧ ಚಂದ್ರವನಿಕ್ಕಿ ಫಲ ಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಚಂದ್ರದೇವರನ್ನ, ಮಂಗಳದ ಅಂಗಾರಕ ದೇವರನ್ನ, ಮಂಗಳ ದೇವರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಅವರು ಮಾನವರಿಗೆ ಆರೋಗ್ಯವಾಗಿ ರಾಜರು ಆರೋಗ್ಯವಾಗಿ ಕೊಡ್ತಕ್ಕಂಥ ಮಂಗಳ ದೇವರ ಪೂಜೆ ನಡೀಲಿ ಅಂತ ಹೇಳಿ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಆ ನಾಲ್ಕನೇ ಪಂಡಿತ ಹೊತ್ತು ಬರೆದಿದ್ದಾರೆ ಮಹಾರಾಜ. ನಾವು ಬುಧದೇವರ ಮಹಿಮೆ ಹೇಳ್ತೀವಿ, ಕೇಳಿ ಮಹಾರಾಜ ಅಂತ ಹೇಳಿ ಪೂಜೆ.
ಪ್ರಾಪ್ತಿಯಾಗುತ್ತೆ ಮಹಾರಾಜ, ಬರ್ತದೆ ಮಹಾರಾಜ. ಏನು ಚರ್ಮರಹಿತವಾಗತಕ್ಕಂಥ ಕಾರ್ಯಗಳಂದ್ರೆ ಏನು? ಮಾನವನ ರಕ್ತ ಮಾಂಸಗಳಲ್ಲಿ ಕೀವಾಗಿ ಬರುವುದು ಬುಧದೇವರು ಕೆಟ್ಟವರಾದ ಮಹಾರಾಜ. ಅದರಿಂದ ಯಾವ ಬುಧದೇವರಿಗೆ ನೈವೇದ್ಯ ಇಷ್ಟವಾಗಿರ್ತಕ್ಕಂಥದ್ದು, ಯಾರು ಹೆಸರು ಕಾಳಲ್ಲಿದ್ದು, ಯಾರು ಗಂಧ ಚಂದ್ರಮಲ್ಲಿಗೆ ಫಲಪುಷ್ಪಗಳನ್ನು ಬಳಸಿ ಭಕ್ತಿಯಿಂದ ಬುಧದೇವರನ್ನ ಪೂಜೆ ಮಾಡಿದ್ರೆ ಮಾನವರು ಬೇಕಾದಷ್ಟು ಬುದ್ಧಿ ಚೇತನವನ್ನು ಕೊಟ್ಟು ಮಾನವರಿಗೆ ಕಾಪಾಡ್ತಾರೆ ಮಹಾರಾಜ. ಬುಧದೇವರು ಒಳ್ಳೆಯದು ಮಾಡ್ತಾರೆ ಮಹಾರಾಜ. ಅವಾಗ ಮಹಾರಾಜರು ಬುದ್ಧಿ ಚೇತನವನ್ನು ಕೊಡ್ತಕ್ಕಂಥ ಬುಧದೇವರು ಕೂಡ ಹೀಗೆ ಪೂಜೆ ನಡೀಲಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ 5ನೇ ಪಟ್ಟಿ ತಂದು ಬರೆದಿದ್ದಾರೆ ಮಹಾರಾಜ. ನಾವು ಬುಧದೇವರ ಮೇಲೆ ಹೇಳ್ತೀವಿ ಮಹಾರಾಜ. 5 ಹೇಳಿ ಪೂಜೆ. ಜ್ಞಾನದಲ್ಲಿ ಮೂಲದಾಯಕನಾಗಿಯೂ ಸನ್ಮಾರ್ಗ ಪ್ರವರ್ತಕನಾಗಿ ಮಾಡಿ ದೈವವರ್ತನಾಗಿ ಮಾಡ್ಬೇಕಾದ್ರೆ ಗುರು ಕೃಪೆ ಬೇಕೇ ಬೇಕು ಮಹಾರಾಜ. ಗುರು ಕರುಣೆ ಇದ್ರೆ ಬೆಟ್ಟ ಅವನ ತಲೆ ಮೇಲೆ ಬಿದ್ದೋಯ್ತಾ ಇದ್ರೆ ಅದ್ರ ಪಕ್ಕಕ್ಕೆ ಬೀಳುವಂತೆ ಮಾಡ್ತಾರೆ. ಅಯ್ಯೋ ಅವನ ಕತೆ ಮುಗಿದೋದೇ ಬಿಟ್ಟಿದ್ದಾನೆ, ಏನು ಇಲ್ಲದಂತೆ ಬಲಗೈ ಆಗ್ತಿದ್ದ. ಅದೇನ್ ಕಿಂಚಿತ್ತು ಪುಣ್ಯ ಇತ್ತು, ಗುರುಬಲ ಇತ್ತು, ಆ ಗುರು ಕರುಣೆಯಿಂದ ಪಾರಾದ ಅಂದ್ರೆ ಈಗ ಏನು ಬೇಕಾದಷ್ಟು ಅದ್ಭುತವಾಗಿ ಬದುಕ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ ಅಪ್ಪ ಅನ್ಬೇಕಾದ್ರೆ ಆ ಗುರುಕರಣ ಇದ್ರೆ ಬೆಟ್ಟ ಅಂತಕ್ಕಂಥದ್ದು ಒಂದು ತಲೆ ಮೇಲೆ ಬಿದ್ದೋಯ್ದ್ರಿಂದ ಪಕ್ಕಕ್ಕೆ ಸರಿಯುವಂತೆ ಮಾಡ್ತಾರೆ ಮಹಾರಾಜ. ಅದು ಕೂಡ ತ್ರಿಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿ ಗುರುವಿಗಿದೆ ಮಹಾರಾಜ, ಗುರುವಿಗಿದೆ ಮಹಾರಾಜ. ಅಂದ್ರೆ ಯಾವುದೇ ಮಂತ್ರವನ್ನು ಕೂಡ, ಯಾವುದೇ ಪೂಜೆ ಪುಸ್ತಕಗಳನ್ನು ಇತ್ಯಾದಿಗಳನ್ನು ಯಾವುದೇ ಮಾಡ್ಬೇಕಾದ್ರೆ, ಯಾವುದೇ ಶಾಸ್ತ್ರೀಯ ಗುರುಗಳು ಕೂಡ ಪೂಜೆ ಮಾಡ್ಬೇಕಾದ್ರೆ ಗುರು ಮಂತ್ರ ಅಂದ್ರೆ ಪಂಚಾಕ್ಷರಿ ಮಂತ್ರ ಅಂದ್ರೆ ಆ ತ್ರಿಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಮಂತ್ರದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರುವೇ ಆ ಗುರುಮಂತ್ರವನ್ನು ಪಠನೆ ಮಾಡಿ ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕು ಮಹಾರಾಜ. ಅದರಿಂದ ಯಾವ ಗುರುದೇವರಿಗೆ ನೈವೇದ್ಯ ಇಷ್ಟವಾಗಿರ್ತಕ್ಕಂಥದ್ದು, ಯಾರು ಹಸಿ ಕಡ್ಲೆಯನ್ನಿಟ್ಟು, ಯಾರು ಕೆಂಪು ವಸ್ತ್ರವನ್ನು ಧರಿಸಿ, ಯಾರು ಗುರುವಿನ ಚರಣವನ್ನ ಪಾದವನ್ನು ತೊಳೆದು ಪಾದಕ್ಕೆ ಗಂಧ ಚಂದ್ರ ಭಸ್ಮವನ್ನು ಧರಿಸಿ ಪುಷ್ಪವನ್ನು ನೆಲೆಸಿ ಭಕ್ತಿಯಿಂದ ಗುರುದೇವರನ್ನ ಪೂಜೆ ಮಾಡುತ್ತೆ ಆದ್ರೆ ಬೇಕಾದಷ್ಟು ಫಲಗಳನ್ನು ಕೊಟ್ಟು ಕಾಪಾಡ್ತಾರೆ ಮಹಾರಾಜ ಅಂತೇಳಿ ಆ 5ನೇ ಪಂಡಿತ ತಂದ್ರೆ ಹೇಳಿದ್ದಾರೆ. ಆವಾಗ ರಾಜರು ಜಗತ್ತಿಗೆ ಗುರುದೇವರು ದೊಡ್ಡವರು, ಆ ಗುರುದೇವರು ಪೂಜೆ ನಡೀಲಿ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಶುಕ್ರದೇವರ ಮಹಿಮೆ ಹೇಳ್ತೀವಿ ಕೇಳಿ ಮಹಾರಾಜ.